PRR1 PRR2 ಈ ಒಂದು ಹೆಸರು ಈಗ ಹೊಸ ರೂಪಾಂತರವಾಗಿದೆ. ಅದೇನು ಅಂದರೆ BBCL ಅಂತ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ. ಇದನ್ನು ಹೊಸ್ದಾಗೆ ನೇಮ್ ಚೇಂಜ್ ಮಾಡಿದ್ದಾರೆ. ಈ ಹೊಸ್ದಾಗೆ ಬರೀ ನೇಮ್ ಚೇಂಜ್ ಮಾಡೋದು ಅಷ್ಟೇ ಅಲ್ಲ, ಇದರಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಈ ಒಂದು ಪ್ರಾಜೆಕ್ಟಲ್ಲಿ. ಇಷ್ಟು ದೊಡ್ಡ ಪ್ರಾಜೆಕ್ಟು, ಈ ಪ್ರಾಜೆಕ್ಟ್ನ ಡೀಟೇಲ್ಸ್ ಎಲ್ಲನೂ, ಪ್ರತಿಯೊಂದು ಅಪ್ಡೇಟು, ವಿಲೇಜ್ ವೈಸ್ ರೋಡ್ ಮ್ಯಾಪು ಎಲ್ಲನೂ ನನ್ನ ಚಾನಲಲ್ಲಿದೆ. ಅಲ್ಲಿ ವೀಡಿಯೋಸ್ ಸೆಕ್ಷನ್ಗೆ ಹೋಗಿ ನೀವು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಎಲ್ಲ ಒಂದು ವೀಡಿಯೋಸು ನಿಮಗೆ ಸಿಗುತ್ತೆ. ಈಗ PRR1 PRR2 ಹೆಸರು ಚೇಂಜ್ ಆಗಿ BBC ಆಗಿದೆ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಆಗಿದೆ. ಈ ಬೆಂಗಳೂರು ಬಿಸ್ನೆಸ್ ಕಾರಿಡಾರಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಬರೀ ಹೆಸರು ಮಾತ್ರ ಬದಲಾಗಿದೆ ಅಂದ್ಕೋಬೇಡಿ, ಹೆಸರು ಜೊತೆಗೇನೆ ಈ ಒಂದು ರೋಡ್ನ ಸ್ಟ್ರಕ್ಚರ್ ಕೂಡ ಸ್ವಲ್ಪ ಜಾಸ್ತಿನೇ ಬದಲಾಗಿದೆ. ಇದೊಂದು ತುಂಬಾ ದೊಡ್ಡ ರೋಡ್ ಆಗಿದೆ. ಇದೇನಕ್ಕೆ ಟ್ರಾಫಿಕ್ ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಪ್ರಾಜೆಕ್ಟು. ಅದ್ರ ಜೊತೆಗೇ ಇದೊಂದು ದೊಡ್ಡ ಗೌರ್ಮೆಂಟ್ ಪ್ರಾಜೆಕ್ಟ್ ಕೂಡ. ಮೇಯ್ನ್ ವಿಷಯಕ್ಕೆ ಬರೋಣ. ಈ ಒಂದು BBC ಬೆಂಗಳೂರು ಬಿಸ್ನೆಸ್ ಕಾರಿಡಾರಲ್ಲಿ ಏನೆಲ್ಲ ಚೇಂಜ್ ಮಾಡಿದ್ದಾರೆ ಅಂದರೆ, 100 ಮೀಟರ್ ಉದ್ದ ಇದ್ದಂಥ ರೋಡ್ನ 65 ಮೀಟರ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ಸು, ಈ ಒಂದು ರೋಡಲ್ಲಿ ಎಲ್ಲ ಥರದ ಬಸ್ಸು, ಕಾರು, ಟ್ರಕ್ಸ್ ಎಲ್ಲನೂ ಅಡ್ಡಾಡೋ ಅಂಥ ಆಪ್ಷನ್ಸ್ ಇರುತ್ತೆ. ನಿಮಗೆ ಗೊತ್ತೇ ಇದೆ, ಇದು ತುಮಕೂರು ರೋಡಿಂದ ಸ್ಟಾರ್ಟ್ ಆಗಿ ಯಲಹಂಕಗೆ ಹೋಗಿ ಮೈಸೂರು ರೋಡು, ಎಲೆಕ್ಟ್ರಾನ್ ಸಿಟಿ, ಬನ್ನೇರುಘಟ್ಟ ಮತ್ತು ತುಮಕೂರು ರೋಡ್ಗೆ ಒಂದು ಸರ್ಕಲ್ ಹಾಕಿ ಬೆಂಗಳೂರನ್ನ ಬರುತ್ತೆ. ಈ ಒಂದು ರೋಡ್ ಏನಾಗ್ತಾ ಇದೆಯಲ್ಲ, ತುಮಕೂರು, ಯಲಹಂಕ, ಮೈಸೂರು ರೋಡು, ಎಲೆಕ್ಟ್ರಾನ್ ಸಿಟಿ, ಇದೆಲ್ಲನೂ ದೊಡ್ಡ ದೊಡ್ಡ ಬಿಸ್ನೆಸ್ ಹಬ್ಗಳನ್ನ ಒಂದು ಸರ್ಕ್ಯುಲರ್ ಶೇಪಾಗಿ ಜಾಯಿಂಟ್ ಮಾಡುತ್ತೆ. ಹಾಗಾಗಿ ಇದನ್ನ ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿದ್ದಾರೆ. ಬರೀ ಇದು ಜಾಯಿಂಟ್ ಮಾಡೋದಕ್ಕೋಸ್ಕರನೇ ಬಿಸ್ನೆಸ್ ಕಾರಿಡಾರ್ ಆಯಿತಾ? ಅಲ್ಲ. ಬಿಸ್ನೆಸ್ನ ಜಾಯಿಂಟ್ ಮಾಡೋದಷ್ಟೇ ಅಲ್ಲದೆ, ಇದು ಬೆಂಗಳೂರಿನ ಒಳಭಾಗಕ್ಕೆ ಬರುವಂಥ ಎಲ್ಲ ಟ್ರಾಫಿಕ್ಕು, ದೊಡ್ಡ ದೊಡ್ಡ ಟ್ರಕ್ಸ್ನೂ ಇದು ರೆಡ್ಯೂಸ್ ಮಾಡುತ್ತೆ. ಹಾಗೆ ಬೆಂಗಳೂರಿಗೆ ಎಂಟ್ರಿ ಆಗ್ದಂಗೆ ಹೊರ್ಗಡೆಯಿಂದನೇ ಹೊರ್ಗಡೆಗೆ ಹೋಗೋವಂಥ ಎಲ್ಲ ಟ್ರಕ್ಗಳು ಹೊರ್ಗಡೆ ಹಾಸಿನೇ ಹೋಗ್ಬೋದು. ಇದು ಇನ್ನೂ ಒಂದು ಆಪ್ಷನ್ ಇದೆ. ಅಷ್ಟೇ ಅಲ್ಲದೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಆಗೋದಕ್ಕೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಬರುತ್ತೆ ಅಂದರೆ, ಈಗ ಏನು ಹೊಸ್ದಾಗೆ ಈ ಪೆರಿಫೆರಲ್ ರಿಂಗ್ ರೋಡ್ 1, ಪೆರಿಫೆರಲ್ ರಿಂಗ್ ರೋಡ್ 2 ಸುತ್ತ ಹೋಗ್ತಾ ಇದೆಯೋ, ಬೆಂಗಳೂರನ್ನ ಸುತ್ತ ಹಾಕ್ಕೊಂಡು, ಈ ಜಾಗದಲ್ಲಿ ಸುತ್ತಮುತ್ತ IT ಹಬ್ಸ್ಗಳನ್ನ ಡೆವಲಪ್ ಮಾಡೋದು, ಮತ್ತು ಎಲ್ಲ ಥರದ IT ಸಪೋರ್ಟ್, IT ಕಂಪನೀಸ್, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ಸ್, ಮತ್ತು BDL ಲೇಔಟ್ಸ್, ಈ ಥರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ತಂದು ಈ ಒಂದು ರೋಡ್ ಸುತ್ತಲೂ ಡೆವಲಪ್ ಮಾಡುವಂಥ ಉದ್ದೇಶನ ಸರ್ಕಾರ ಹೊಂದಿದೆ. ಹಾಗಾಗಿನೇ ಇದರ ಹೆಸರು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಆಗಿದೆ. ನೆಕ್ಸ್ಟ್, 100 ಮೀಟರ್ ಇದ್ದಿದ್ರಲ್ಲಿ 65 ಮೀಟರ್ ರೋಡಿಗೆ ಕೊಡ್ತಾ ಇದ್ದಾರೆ ಅಂತ ಈಗ ಒಂದು ಕ್ಲಿಯರ್ ಆಯಿತು. ನೆಕ್ಸ್ಟು 35 ಮೀಟರ್ ಎಕ್ಸ್ಟ್ರಾ ಲ್ಯಾಂಡ್ನ ಯುಟಿಲೈಸ್ ಮಾಡ್ತಾ ಇದ್ದಾರೆ. ಬರೀ 65 ಮೀಟರ್ ಅಷ್ಟೇ ಅಲ್ಲ, 65 ಮೀಟರ್ ಅದು ಕಂಪ್ಲೀಟ್ಲಿ ರೋಡಿಗೆ ಯುಟಿಲೈಸ್ ಆಗುತ್ತೆ. ಇನ್ನು ನೆಕ್ಸ್ಟು 35 ಮೀಟರ್ ಒಳಗಡೆ ಇದರಲ್ಲಿ ಮೆಟ್ರೋ ಲೈನ್ಸ್ ಆಗಿರ್ಬೋದು, ಮತ್ತು ಎಲ್ಲ ಶಾಪ್ಸು, ಬಿಸ್ನೆಸಸ್ಸು ಎಲ್ಲನೂ ಈ 35 ಮೀಟರಲ್ಲಿ ಬರುತ್ತೆ. ಈ 35 ಮೀಟರ್ನ ಈ ರೋಡ್ಗೆ ಪ್ಯಾರಲಲ್ ಆಗಿ ಡೆವಲಪ್ ಮಾಡ್ತಾ ಹೋಗ್ತಾರೆ. ಅದರಿಂದ ಈ ರೋಡ್ ಸುತ್ತಮುತ್ತ ಇನ್ಫ್ರಾಸ್ಟ್ರಕ್ಚರ್ ಕ್ಲೀನಾಗಿ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವಾಗಲೇ ನಾನು ಹೇಳಿದೆ, ಎಲ್ಲ ಒಂದು IT ಕಂಪನೀಸು ಬೆಂಗಳೂರು ನಾರ್ತಿಗೆ ಬರೋದಕ್ಕೆ ತುಂಬಾ ಉಪಯೋಗ ಬರುತ್ತೆ. ಈಗ ಏನು, ಬರೀ ಇಲ್ಲಿ ಇಂಡಸ್ಟ್ರೀಸ್ ಇದೆ, ಗ್ರೀನ್ ಬೆಲ್ಟ್ ಏರಿಯಾ ಜಾಸ್ತಿ ಇದೆ ಬೆಂಗಳೂರು ನಾರ್ತಲ್ಲಿ. ಈಗ ಇದು ಬರೋದ್ರಿಂದ IT ಕಂಪನೀಸ್ಗಳು ಕೂಡ ಬೆಂಗಳೂರು ನಾರ್ತಿಗೆ ಬರುತ್ತೆ. ಅದು ಬಂದಿದ್ದರಿಂದ ಏನಾಗುತ್ತೆ ಅಂದರೆ, ಜಾಸ್ತಿ ಟ್ರಾಫಿಕ್ ಬೆಂಗಳೂರು ನಾರ್ತಿಂದ ವೈಟ್ ಫೀಲ್ಡ್ ಸೈಡ್ ಮೂವ್ ಆಗೋದು ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ಇಲ್ಲೇ ಒಂದು ಟ್ರಾಫಿಕ್ ತುಂಬಾ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿನ ರಿಯಲ್ ಎಸ್ಟೇಟ್ ಬೂಮ್ ಆಗುತ್ತೆ. ಒಂದೇ ಸರಿ ತುಂಬ ದೊಡ್ಡ ಬೂಮ್ ನೋಡೋದಕ್ಕೆ ಸಿಗುತ್ತೆ. ಅದೇ ನೆಕ್ಸ್ಟ್ ಟಾಪಿಕಲ್ಲಿ ಇದರಿಂದ ಎಕಾನಮಿ ಬೂಸ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಕಾರಿಡಾರ್ ನಿರ್ಮಾಣ ಆಗುತ್ತೆ, ಬಿಸ್ನೆಸ್ ಕಾರಿಡಾರ್, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಆಗಿ ನಿರ್ಮಾಣ ಆಗುತ್ತೆ. ಇಲ್ಲಿರೋವಂಥ ಎಲ್ಲ IT ಕಂಪನೀಸ್ಗಳು ಮತ್ತು ಇಲ್ಲಿರೋ ಜನಕ್ಕೆ ಈ ಕಡೆಯಿಂದ ತುಮಕೂರು, ಬೆಂಗಳೂರು ನಾರ್ತು, ಸೌತು ಇವ್ರಿಗೆಲ್ಲರಿಗೂ ಇದು ಆಕ್ಸೆಸಬಲ್ ಆಗುತ್ತೆ, ಈಸಿಲಿ ಆಕ್ಸೆಸಬಲ್. ಈ 35 ಮೀಟರು ಈ ಒಂದು ಉಪಯೋಗಕ್ಕೆ ಯೂಸ್ ಆಗುತ್ತೆ. ಮತ್ತು ನೀವು ಲ್ಯಾಂಡ್ ಅಕ್ವಸಿಷನ್ ಯಾವ ಥರ ಆಗ್ಬೋದು,
ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಲ್ಯಾಂಡ್ ಅಕ್ವಿಸಿಷನ್ನು ರೋಡ್ಗೇನೆ ಡಿಫ್ರೆಂಟಾಗಿ ಪೇ ಮಾಡ್ತಾರೆ. ರೋಡು ಏನು ಹೋಗ್ತಾ ಇದೆ 65 ಮೀಟರ್ಸು, ಇದಕ್ಕೆ ಡಿಫ್ರೆಂಟ್ ಅಕ್ವಿಸಿಷನ್ ಕಾಸ್ಟ್ ಪೇ ಮಾಡ್ತಾರೆ. 35 ಮೀಟರ್ಸ್ಗೆ ಇದಕ್ಕೆ ಡಿಫ್ರೆಂಟ್ ಅಕ್ವಿಸಿಷನ್ ಕಾಸ್ಟ್ ಪೇ ಮಾಡ್ತಾರೆ. ಯಾಕೆ ಅಂದರೆ ಇದು ಎಕಾನಮಿ ಡೆವಲಪ್ಮೆಂಟಿಗೆ ಆಗ್ತಾ ಇದೆ, ಅಂದರೆ ಬಿಸ್ನೆಸಸ್ಸು, ಶಾಪ್ಸು ಈ ಒಂದು ಡೆವಲಪ್ಮೆಂಟಿಗೆ ಯೂಟಿಲೈಸ್ ಆಗ್ತಾ ಇರೋದ್ರಿಂದ ಇದ್ರ ಕಾಸ್ಟು 3x ಜಾಸ್ತಿ ಕೊಡ್ಬೋದು ಅಂತ ಅಂದಾಜು ಮಾಡಲಾಗಿದೆ. ನೆಕ್ಸ್ಟು ಈಗ 65 ಮೀಟ್ರು 35 ಮೀಟ್ರು ಟೋಟಲಾಗಿ ಎಷ್ಟಾಯ್ತಪ್ಪ, 100 ಮೀಟರ್ಸ್ ಇಲ್ಲಿಗೆ ಅದೇ ಕಂಪ್ಲೀಟ್ ಆಯಿತು. ಬಟ್ ಏನು ಅಂದರೆ 100 ಮೀಟರ್ ಫುಲ್ ರೋಡ್ ಆಗಿ ಅದ್ರ ಔಟ್ಸೈಡಲ್ಲಿರೋವಂಥ ಜಾಗದಲ್ಲಿ ಏನು ಮೆಟ್ರೋ ಲೈನ್ ಬರಬೇಕಿತ್ತು ಅದೆಲ್ಲ ಉಳಿಯುತ್ತೆ, 100 ಮೀಟರ್ಗೆ ಅಲ್ಲೇ ಕವರ್ ಆಗುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಅಕ್ವಿಸಿಷನ್ ಕಾಸ್ಟು ಡಿಫರ್ ಆಗುತ್ತೆ. ರೋಡಿಗೆ ಬೇರೆ ಕಾಸ್ಟು, ಈ ಒಂದು ಕಮರ್ಷಿಯಲ್ ಸ್ಪೇಸಿಗೆ ಬೇರೆ ಕಾಸ್ಟ್ ಸಿಗುತ್ತೆ. ಅದಾದಮೇಲೆ ಈ 100 ಮೀಟರ್ನ ಬಿಟ್ಟು 1 ಕಿಲೋಮೀಟರ್ ರೇಡಿಯಸ್ ಜ್ಞಾಪನಕ್ಕೆ ಇಟ್ಕೊಳ್ಳಿ. ಇಲ್ಲಿಂದ 1 ಕಿಲೋಮೀಟರ್ ರೇಡಿಯಸ್ ಇದೆಯಲ್ಲ, ಈ ರೋಡ್ ಸುತ್ತಮುತ್ತ ಇರೋವಂಥ 1 ಕಿಲೋಮೀಟರ್ ರೇಡಿಯಸ್ ಅಪ್ ಟು ಇದು ಫುಲ್ಲು ಬೆಂಗಳೂರನ್ನೇ ಕವರ್ ಆಗುತ್ತೆ. ಬೆಂಗಳೂರು ಕವರ್ ಆಗೋ ಈ ರೋಡ್ ಪಕ್ಕದಲ್ಲಿ 1 ಕಿಲೋಮೀಟರ್ ರೇಡಿಯಸ್ ಲೆಫ್ಟ್, 1 ಕಿಲೋಮೀಟರ್ ರೇಡಿಯಸ್ ರೈಟ್ ಸೈಡ್ ಫುಲ್ಲು ಕವರ್ ಮಾಡಿ ಇದಕ್ಕೆ ಎಕ್ಸ್ಟ್ರಾ ಸೆಸ್ ಹಾಕ್ತಾರೆ. ಈ ಸೆಸ್ ಎಲ್ಲಿ ಬರುತ್ತೆ ನಿಮಗೆ? ನೀವೇನಾದರೂ ಜಮೀನು ಮಾರಿದ್ರೆ, ಜಮೀನು ತಗೊಂಡ್ರೆ, ಇಲ್ಲ ಅಂದರೆ ನೀವು ವರ್ಷ ಟ್ಯಾಕ್ಸ್ ಪೇ ಮಾಡ್ತೀರಾ, ಈ ಎಲ್ಲದರಲ್ಲೂ ನಿಮ್ಮ ಸೆಸ್ ಹಾಕ್ತಾರೆ. ಮೇಯ್ನ್ ಏನು ಅಂದರೆ ನೀವು ಜಮೀನು ಮಾರಿ ತಗೊಳ್ಬೇಕಾದ್ರೆ ನಿಮಗೆ ಈ ಸೆಸ್ ಜಾಸ್ತಿ ಬೀಳುತ್ತೆ. 1 ಕಿಲೋಮೀಟರ್ವರೆಗೂ ಇದು ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿರೋಂಥ ಮನೆಗಳಿಗೆ, ಕಟ್ಟಡಗಳಿಗೆ, ಬಿಸ್ನೆಸಸ್ಗೆ ಮತ್ತು ಲ್ಯಾಂಡ್ ಟ್ಯಾಕ್ಸ್ ಪೇ ಮಾಡೋವಂಥವ್ರಿಗೆ ಅವ್ರಿಗೆ. ಈ ಒಂದು ಸೆಸ್ಸಿಂದ ಇನ್ನೊಂದು ಉಪಯೋಗ ಏನು ಅಂದರೆ, ನಾನು ಹೇಳಿದೆ IT ಕಂಪನೀಸ್ ಬರುತ್ತೆ ಅಂತ, ಅವ್ರ ಮೇಲೆ ಸೆಸ್ ಆಗೋದ್ರಿಂದ ಗೌರ್ಮೆಂಟಿಗೆ ಜಾಸ್ತಿ ಟ್ಯಾಕ್ಸು ಕಲೆಕ್ಟ್ ಆಗುತ್ತೆ. ಬಿಸ್ನೆಸ್ ಕಾರಿಡಾರ್ ಆಗಿರೋದ್ರಿಂದ IT ಕಂಪ್ನೀಸ್ ಬಂದೇ ಬರುತ್ತೆ, ಅದಂತೂ ಪಕ್ಕ. ಇಲ್ಲಿನ ರಿಯಲ್ ಎಸ್ಟೇಟ್ ಬೂಮ್ ಆಗೋದು ಪಕ್ಕ. ಈಗ ರಿಜಿಸ್ಟ್ರೇಷನ್ಸ್ ನಿಲ್ಲಿಸಿದರೆ ಈ ಒಂದು ಇನ್ಫಾರ್ಮೇಷನ್ನ ಇಟ್ಕೊಂಡು ನೀವು ಯಾವುದೇ ಒಂದು ಡಿಸಿಷನ್ ತಗೊಳ್ಳೋಕ್ಕೂ ಮುಂಚೆ ನಿಮ್ಮ ಒಂದು ಲೀಗಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ನೆಕ್ಸ್ಟು ಹಾಗಿದ್ರೆ ಜನಕ್ಕೇನಾಗುತ್ತೆ, ಆ ಜನರ ಹತ್ರ ಇರೋ ಭೂಮಿಗೆ ಏನಾಗುತ್ತೆ ಅಂತ ನೋಡೋಣ. ಆ ಭೂಮಿ ಸರ್ಕಾರ ತಗೊಳುತ್ತೆ, ಎಷ್ಟು 100 ಮೀಟರ್ ಅಷ್ಟು. ಅದ್ರ ಸುತ್ತಮುತ್ತ BDA ಲೇಔಟ್ಸ್ಗಳು ಅನೌನ್ಸ್ ಆಗಿ ಆ ಲೇಔಟು ತಗೊಂಡಿದ್ದಾರೆ. ಮತ್ತು ಗೋರ್ಮೆಂಟು ನೀವು ತಗೊಂಡಿರೋಂಥ ಜಮೀನಿಗೆ ಒಂದು ದುಡ್ಡು ಕೊಡ್ಬೋದು, ಇಲ್ಲ ಅದರ್ ಆಪ್ಷನ್ಸ್ ಕೊಡ್ಬೋದು. ಏನು, ನಿಮಗೆ ಪ್ಲಾಟ್ ಕೊಡ್ಬೋದು, ಇಲ್ಲ ಅಂದರೆ ಗೌರ್ಮೆಂಟ್ ಬೆನಿಫಿಟ್ಸ್ ಕೊಡ್ಬೋದು. ಬೇರೆ ಏನಾದರೂ ಒಂದು ಸರ್ಕಾರದ ಹತ್ರ ಆಲ್ಟರ್ನೇಟಿವ್, ಇಲ್ಲಿ ಜಾಗ ತಗೊಂಡು ಬೇರೆ ಕಡೆ ಜಾಗ ಕೊಡೋವಂಥ ಆಪ್ಷನ್ಸ್ ಇರುತ್ತೆ. ಆಲ್ರೆಡಿ ನಾನು ಬೇರೆ ವೀಡಿಯೋಸ್ಗಳಲ್ಲಿ ನಿಮ್ಗೆ ಮಾಡ್ತಾ ಬಂದಿದ್ದೀನಿ, ಅದು ನಿಮ್ಗೆ ಗೊತ್ತಿದೆ. ಮತ್ತು ಕಾಂಪೋಸಿಷನ್ ಯಾವ ಥರ ಕೊಡ್ಬೋದು? ದುಡ್ಡಿನ ರೂಪದಲ್ಲಿ ಕೊಡ್ಬೋದು, ಪ್ಲಾಟಲ್ಲಿ ಕೊಡ್ಬೋದು, ಬೆನಿಫಿಟ್ಸ್ ಕೊಡ್ಬೋದು, ಏನಾದರೂ ಗೌರ್ಮೆಂಟ್ ಬೆನಿಫಿಟ್ಸು. ನೆಕ್ಸ್ಟು ಸಮ್ಮರಿ. BBC ಏನು? BBC ಅಂದರೆ PRR 1 PRR 2ದೇ ಹೊಸ್ದಾಗೆ ರೂಪಾಂತರ ಆಗಿರೋಂಥ ಹೆಸರು. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಕರೀತಾರೆ. ಇದ್ರ ಉದ್ದೇಶ ಚೇಂಜ್ ಆಗಿರೋವಂಥ ಉದ್ದೇಶನೂ ಕ್ಲೀನಾಗಿದೆ. ಯಾಕೆ ಅಂದರೆ ಅದರದ್ದು ಒಂದು ಸಮ್ಮರಿ ಇದೆ. ನಿಮ್ಗೆ ಯಾವುದೇ ಥರದ ಸೋರ್ಸ್ ಬೇಕು ಅಂದರೂ ನನ್ನೊಂದು ವಾಟ್ಸಪ್ ಚಾನಲ್ ಇದೆ. ಆ ಚಾನಲಲ್ಲಿ ಎಲ್ಲ ಸೋರ್ಸ್ಗಳನ್ನು ನಾನು ಹಾಕಿರ್ತೀನಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಈ PRR 1 ಶುರುವಾಯಿತು 1995 ಟೈಮಲ್ಲಿ. ಅಲ್ಲಿಂದ ಶುರುವಾಗಿ ಯಾವ ಥರ ಇದು ರೂಪಾಂತರ ಆಗ್ತಾ 24ಗೆ ಬಂದು BBC ಆಯಿತು, ಆಮೇಲೆ 25ಗೆ ಬಂದ್ಬಿಟ್ಟು ಈಗ ಅದು ಸ್ಯಾಂಕ್ಷನ್ ಆಗ್ತಾಯಿದೆ. 1 ಕಿಲೋಮೀಟರ್ವರೆಗೂ ರೂಲ್ಸ್ ಅಪ್ಲೈ ಆಗುತ್ತೆ. ಟೋಟಲ್ 65 ಮೀಟ್ರ್ ರೋಡು, 65 ಮೀಟ್ರು ಕಮರ್ಷಿಯಲ್ ಸ್ಪೇಸ್ ಯೂಸ್ ಆಗ್ತಾಯಿದೆ. ನೆಕ್ಸ್ಟ್ ಕರೆಂಟ್ ಅಪ್ಡೇಟು ನವಂಬರ್ 2025ವರೆಗೂ ಏನೇನಾಗಿದೆ. 117 ಕಿಲೋಮೀಟರ್ ಕ್ಯಾಬಿನೆಟು ಅಪ್ರೂವ್ ಮಾಡಿದೆ. PRR 1 PRR 2 ಸೇರಿ 117 ಕಿಲೋಮೀಟರ್ ಇದೆ. ಇದನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. 7,000 ಕೋಟಿ ಟೆಂಡರ್ನ ಕರೀತಾ ಇದ್ದಾರೆ. ಈ ಒಂದು 7,000 ಕೋಟಿ ಟೆಂಡರ್ದು ಯಾರು ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಅವರು ತುಂಬ ಇಂಪಾರ್ಟೆಂಟ್ ಪರ್ಸನ್ನು ಈಗ BBCL ಅಂತ ಜ್ಞಾಪನಕ್ಕೆ ಇಟ್ಕೊಳ್ಳಿ, ಯಾಕೆ ಅಂದರೆ ಅವ್ರು ಮುಂದೆ ಬರ್ತಾರೆ, ನಾನು ಹೇಳ್ತೀನಿ. ಓಕೆನಾ? ಬೆಟರ್ಮೆಂಟ್ ಟ್ಯಾಕ್ಸು ಪ್ಲಸ್ 1% ಸೆಸ್ಸು 1 ಕಿಲೋಮೀಟರ್ ರೇಡಿಯಸ್ವರೆಗೂ ಅಪ್ಲೈ ಆಗುತ್ತೆ. ನೀವು ಇನ್ನು ಇಲ್ಲಿ ಸೈಟ್ ತಗೊಂಡಿರೋರ್ಗಂತ ತಗೊಳ್ಳೋದೇ ಕಷ್ಟ. ಅಂದರೆ ಈಗ ಈ ಸೆಸ್ಸು ಈ ಚಾರ್ಜಸ್ಸು ಅಂದರೆ ಇಲ್ಲಿ ಬೆಂಗಳೂರು ನಾರ್ತಲ್ಲೇ ಸ್ವಲ್ಪ ಅಫೋರ್ಡೆಬಲ್ ಪ್ರೈಸಸ್ ಇತ್ತು ಸೈಟ್ ಬೈ ಮಾಡೋದಕ್ಕೆ, ಬೆಂಗಳೂರು ಸುತ್ತಮುತ್ತ ಕಂಪೇರ್ ಮಾಡಿದ್ರೆ. ಈಗ ಅದನ್ನು ತಗೊಳಕ್ಕಾಗಲ್ಲ ಅಂತ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಈಗ ರೋಲ್ ಆಫ್ LK ಅತಿಕ್ ಇನ್ PRR 2 ಆರ್ BBC ರೋಡ್. ನಾನು ಆಗಲೇ ಹೇಳಿದೆ, BBCL ಇವರು ಅಧ್ಯಕ್ಷರು, ಚೇರ್ಮನ್ ಆಫ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಲಿಮಿಟೆಡ್.
BBCLನ ಚೇರ್ಮನ್ ಆಗಿದ್ದಾರೆ LK ಅತಿಕ್. ಇವರು IAS ಆಫೀಸರ್ ಆಗಿದ್ರು. ಇವರು PMOದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಇವ್ರು ಏನು ಮಾಡ್ತಾರೆ ಅಂದರೆ ಈ ಡಿಫ್ರೆಂಟ್ ಏಜೆನ್ಸೀಸು ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ ಮತ್ತು DPRನ ರೆಡಿ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ರೋಲ್ನ ನಿಭಾಯಿಸ್ತಾರೆ. ನೀವು ಇವರ ಒಂದು ಅಕೌಂಟ್ನ ಎಲ್ಲಿ ಲಿಂಕ್ಡ್ಇನ್ನಲ್ಲೋ ಎಲ್ಲಾದರೂ ನೀವು ಇವ್ರನ್ನ ಫಾಲೋ ಮಾಡ್ಕೊಂಡು ಇಟ್ಕೊಂಡಿರಿ. ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಇವರಿಂದನೂ ಸಿಗ್ತಾ ಇರುತ್ತೆ, ನಮ್ಮ ಚಾನಲಂತೂ ಸಿಗ್ತಾನೆ ಇರುತ್ತೆ. ನೀವು ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಇಟ್ಕೊಳ್ಳಿ, ಆಯಿತಾ. ಇವ್ರು ಏನು ಮಾಡ್ತಾರೆ, ಓವರ್ಸೀಸ್ PRR 1 ಮತ್ತು PRR 2ನ ನೋಡ್ತಾರೆ. ಅದೇ ಈಗ ಹೆಸರು ಚೇಂಜ್ ಆಗಿ BBC ರೋಡ್ ಆಗಿರೋವಂಥದ್ದು. ಇವರು ಮತ್ತೆ DPRನ ಸೂಪರ್ವೈಸ್ ಮಾಡ್ತಾರೆ. ಲ್ಯಾಂಡ್ ಅಕ್ವಸಿಷನ್ನು ಮತ್ತು ಡಿಸೈನ್ ಚೇಂಜಸ್ ಏನಾದರೂ ಇದ್ದರೆ ಇವರೇ ಎಲ್ಲ ನೋಡ್ಕೊಳ್ಳೋದು. ಇವರು ಒಬ್ಬರು IAS ಆಫೀಸರು, ಈಗ BBCLನ ಚೇರ್ಮನ್ ಆಗಿದ್ದಾರೆ. ಮತ್ತು ಇವರೇ ರೆಸ್ಪಾನ್ಸಿಬಲು ಏನಕ್ಕೆ 7,000 ಕೋಟಿ ಟೆಂಡರ್ ಪ್ರೋಸೆಸ್ ಮಾಡೋದಕ್ಕೆ. 7,000 ಕೋಟಿ ಕ್ಯಾಬಿನೆಟಲ್ಲಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿಬಿಟ್ಟಿದೆ. ಈ ರೋಡ್ ಆಗೋದಂತೂ 100% ಪಕ್ಕಾ, ಯಾರೂ ತಪ್ಸೋಕ್ಕಾಗಲ್ಲ. ನಾನು ಇದೇ ವಿಡಿಯೋನ 2022ರಲ್ಲಿ ನಾನು ಇದೇ ವಿಡಿಯೋನ ಮಾಡಿದ್ದೆ. ಆವಾಗ ನನಗೆ ವ್ಯೂಸ್ ಬಂದಿದ್ದು ಕಮ್ಮಿ, ಬಟ್ ಈಗ ಈ ಒಂದು ಪ್ರಾಜೆಕ್ಟು ಏನು ರಿಯಾಲಿಟಿ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. 7,000 ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಕ್ಯಾಬಿನೆಟ್ಟಿಂದ. ಅದು ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರ ಕ್ಯಾಬಿನೆಟಲ್ಲಿ 7,000 ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಇನ್ನು ಟೆಂಡರ್ ಕರೆದು ಕೆಲಸ ಸ್ಟಾರ್ಟ್ ಮಾಡೋದನ್ನು LK ಅತಿಕ್ ಅವರು ಓವರ್ಸೀಸ್ ಮಾಡ್ತಾರೆ. ಇವರು ಅದನ್ನ ಕ್ಲೀನಾಗೆ ನೋಡ್ಕೊಳ್ತಾರೆ. ಮತ್ತು ಸ್ಮೂತ್ ಕೋಆರ್ಡಿನೇಷನ್ ಬಿಟ್ವೀನ್ ಎಲ್ಲ ಒಂದು ಬೇರೆ ಏಜೆನ್ಸೀಸ್ ಜೊತೆನೂ ಸ್ಮೂತ್ ಕೋಆರ್ಡಿನೇಷನ್ ಆಗೋ ಥರ ಇವರೇ ನೋಡ್ಕೊಳ್ಳೋದು. ಹಾಗಾಗಿ ಇದನ್ನು ತುಂಬ ನೀವು ಸೀರಿಯಸ್ಸಾಗಿ ತಗೋಬೇಕು. ಯಾರೆಲ್ಲ ಪ್ರಾಪರ್ಟಿ ತಗೊಂಡು ಬರಲ್ಲ ಅಂದ್ಕೊಂಡು ಕೂತಿದ್ದೀರೋ, ನೀವು ಸ್ವಲ್ಪ ಈಗಲೇ ಎಚ್ಚರಿಸ್ಕೊಬಿಡಿ. ಆಮೇಲಿಂದ ಏನೂ ಮಾಡೋಕ್ಕಾಗಲ್ಲ. ಏನೋ ಅದೊಂದು 35 ಬಂದರೆ 3x ಜಾಸ್ತಿ ಕೊಡ್ತೀವಿ ಅಂತ ಹೇಳವ್ರೆ, ಅಕ್ವಸಿಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ. ನಮ್ಮ ಪ್ರಕಾರ ಏನು ಅಂದರೆ ಆ 35 ಮೀಟರಲ್ಲಿ ಜಾಸ್ತಿಗೆ ಇವರು ನಿಮ್ಮ ಹತ್ರ ಕಮ್ಮಿಗೆ ತಗೊಂಡು ಜಾಸ್ತಿಗೆ ಮಾರಿ ಅದರಲ್ಲಿ ಬರೋ ದುಡ್ಡನ್ನ ಈ ಒಂದು ರೋಡ್ ಪ್ರಾಜೆಕ್ಟಿಗೆ ಹಾಕೋ ಅಂತ ತಲೆ ಓಡಿಸ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಇದು ನನ್ನ ಅನಿಸಿಕೆ ಅಷ್ಟೇ. ಏನೇ ನೀವು ಪ್ರಾಪರ್ಟಿ ಮಾರಬೇಕು ಅಂತ ಇದ್ದರೆ ಯಾರನ್ನಾದರೂ ಪ್ರೊಫೆಷ್ನಲ್ನ ಕನ್ಸಲ್ಟ್ ಮಾಡಿ. ನನಗೆ ಮೆಸೇಜ್ ಮಾಡಿ ನನ್ನ ಕೇಳೋದ್ರಿಂದ ಏನೂ ಉಪಯೋಗ ಇಲ್ಲ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ವಾಟ್ಸಪ್ ಚಾನಲ್ ಗ್ರೂಪ್ ನಿಮ್ಗೆ ಸೋರ್ಸ್ ಬೇಕು ಅಂದರೆ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.